ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾವು LPA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 28. ಜೀವಿಗಳಲ್ಲಿ ಕೋಶ ವಿಭಜನೆಯ ಮಹತ್ವವೇನು? ಇದು ಕೂಡ ಸಾಧಾರಣವಾದ ಪ್ರಶ್ನೆಯಾಗಿದೆ. ಕೋಶ ವಿಭಜನೆ ಯಾವುದು? ಕೋಶ ವಿಭಜನೆ ಎರಡು ವಿಧವಾದ ಕೋಶ ವಿಭಜನೆಯನ್ನು ನೀವು ನೋಡಬಹುದು. ಒಂದು ಮೈಟೋಸಿಸ್ ಅಂತ ಕರೀತಾರೆ, ಇನ್ನೊಂದು ಮಿಯೋಸಿಸ್ ಅಂತ ಕರೆಯಲಾಗುತ್ತೆ. ಈ ಕೋಶ ವಿಭಜನೆ ಜೀವಿಗಳಲ್ಲಿ ಏನ್ ಮಾಡ್ತಾ ಇದೆ? ಬೆಳವಣಿಗೆ ಹೇಗೆ ಮಾಡ್ತಿದೆ? ಮೈಟೋಸಿಸ್ ಆಗುವುದರಿಂದ ಏನಾಗುತ್ತೆ? ಸರಿ ಸಮವಾದ ಅಥವಾ ಅದಕ್ಕೆ ಈಗ ಆಲ್ರೆಡಿ ಇದು ಜೀವಕೋಶಕ್ಕೆ ಸರಿಯಾದ ಅಥವಾ ಸರಿಯಾಗಿ ಹೋಲುವ ಜೀವಕೋಶಗಳನ್ನ ಉತ್ಪತ್ತಿ ಮಾಡ್ತಿದೆ ಮೈಟೋಸಿಸ್ ಅನ್ನುವ ಪ್ರೋಸೆಸ್ ಇಂದ. ಆಯ್ತಾ? ಸೊ ಅದನ್ನ ಮೈಟೋಸಿಸ್ ಎಂದು ಕರೆಯಲಾಗುತ್ತೆ. ಹಾಗೆ ಮಿಯೋಸಿಸ್ಗಳು ಈ ಸಂತಾನೋತ್ಪತ್ತಿ ಕಾರ್ಯಕ್ಕೆ ಏನ್ ಮಾಡ್ತಾ ಇದೆ? ಜರ್ಮ್ ಸೆಲ್ಸ್ ಅಂತ ಕರೀತಾರೆ. ಸೊ ಸಂತಾನೋತ್ಪತ್ತಿಯ ಜೀವಕೋಶಗಳನ್ನ ಇದು ಏನ್ ಮಾಡ್ತಾ ಇದೆ? ಸಂಶ್ಲೇಷಣೆ ಮಾಡ್ತಾ ಇದೆ. ಸೊ ಈ ಕೋಶ ವಿಭಜನೆ ಜೀವಿಗಳಲ್ಲಿ ಬೆಳವಣಿಗೆ, ದುರಸ್ತಿ ಮತ್ತು ಸಂತಾನೋತ್ಪತ್ತಿಗೆ ಅನುವು ಮಾಡಿಕೊಡುತ್ತದೆ. ಇದು ಆನುವಂಶಿಕ ವಸ್ತುವನ್ನು ಮುಂದುವರಿಕೆಯನ್ನು ಖಚಿತಪಡುತ್ತದೆ. ಏನಕ್ಕಂದ್ರೆ ಇದು ವಿಭಜನೆ ಏನನ್ನ ಮಾಡ್ತಾ ಇದೆ? DNA ಅನ್ನ ವಿಭಜನೆ ಮಾಡ್ತಾ ಇದೆ. ಥ್ಯಾಂಕ್ ಯು.